ಹಲೋ ನಮಸ್ಕಾರ, ನಾನು ನಿಮ್ಮ ಪರ್ಮಿ. ಇವತ್ತು ನಾನು ಕೂರ್ಗಲ್ಲಿ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಆದಂತಹ ಕೋಟೆ ಬೆಟ್ಟ ಅಂತ ಕರೀತಾರೆ. ಸೊ ಇದನ್ನು ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಈಶ್ವರನ ಹೂದೋಟ ಅಂತ. ಸೊ ರೀಲ್ಸಲ್ಲೆಲ್ಲ ತುಂಬ ವೈರಲ್ ಆಗಿದೆ. ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಯಾವ ಥರ ಏನು ಅಂತ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಹಿಂದೆ ವೀಡಿಯೋದಲ್ಲಿ ನಿಮಗೆ ಮಲ್ಲಳ್ಳಿ ಫಾಲ್ಸ್ ತೋರಿಸಿದೆ. ಸೊ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬ ಅಡ್ವೆಂಚರ್ ಆಗಿ, ಫನ್ನಿಯಾಗಿ, ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಈ ವಿಡಿಯೋನ. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ನಾವೀಗ ಕೋಟೆ ಬೆಟ್ಟ ಹೋಗುವಂಥ ರೂಟಲ್ಲಿದ್ದೀವಿ. ಸೊ ಕೋಟೆ ಬೆಟ್ಟ ಹೋಗುವಂಥ ರೂಟ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ನಾನು ಸುಮಾರು ಕಡೆ ಕೇಳಿದ್ದೀನಿ, ನೋಡಿದ್ದೀನಿ. ಸೊ ಅದೇ ರೂಟಲ್ಲೇ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು. ವ್ಯೂ ನೋಡಿ, ಅಲ್ಟಿಮೇಟ್ ಆಗಿದೆ. ನೋಡಿದು ಅಪ್ಪ, ಇಂತು ಬಂದು ತಾರ್ ಹೊಡೋಣ. ಸೂರ್ಲಬ್ಬಿ, ಮಡಿಕೇರಿ, ಸೂರ್ಲಬ್ಬಿ, ಮಾದಾಪುರ. ಯಾರು ಹೇಳಿದ್ರು ನಿಮಗೆ ಅಂತ? ಇಲ್ಲ ಇಲ್ಲೇ ಯಾವ್ದು ನೀರು ಐತೆ ನೋಡ್ರು. ಇಲ್ಲ ಇಲ್ಲ ಈಗ ಬೀಳ್ತೀರ ನೋಡ್ರಿ, ಚೆನ್ನಾಗಿದೆ ಫೋಟೋ ಶೂಟು. ಇಲ್ಲ ರೂಟ್ ಮಾರ ಸಾಕಾರ ಅಂದ್ಕಳ ಮಾಡ್ತೀರಿ. ಇಲ್ಲಿ ಬಂದು ಇಲ್ಲಿ ಮ್ಯಾಕ್ ಹತ್ಬಿಡೋದು ಕೋಟೆ ಬೆಟ್ಟಕ್ಕೆ. ಬೋರ್ಡ್ ಯಾಕೆ ಕಲಿ ಏನಾರು ಆನೆಗೀನೆ ಬಂದು ಅಟ್ಯಾಕ್ ಮಾಡಿ ಗಿಡಗಿಡದೊಳಗೆ ಹೊಡಿತಾನೆ ಹುಡುಗ. ಬೈಕಿಗೆ ಗತಿಗೆ ಹೆಂಗೆ ಇಂಥಕ್ಕೆಲ್ಲ ಕರ್ಕೊಂಬಂದವ್ರೆ ಅಂತ. ಸೊ ಏನು ನೋಡ್ತಾ ಇದ್ರ? ಸೊ ಕಾರ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಇನ್ನೂ 2 ಕಿಲೋಮೀಟ್ರ್ ಇದೆ. ಸೊ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಈ ರೋಡಲ್ಲೆಲ್ಲ ಕಾರು ಹೋಗಲ್ಲ. ಈ ರೋಡಲ್ಲಿ ನಾವು ಬಂದಿರೋದು ಟಾಟಾ ಪಂಚ್ ಕಾರಲ್ಲಿ. ಸೊ ಇಲ್ಲೆಲ್ಲ ತೊಗೊಂಬಂದ್ಬಿಟ್ರೆ ವೀಲು ಫುಲ್ ಸ್ಪಿನ್ ಹೊಡಿಯುತ್ತೆ. ಅದಕ್ಕೇ ಇನ್ನೂ 2 ಕಿಲೋಮೀಟರ್ಸ್ ಇದೆ. ಸೊ ಇನ್ನೂ 2 ಕಿಲೋಮೀಟರ್ಸು ನಡ್ಕೊಂಡು ಹೋಗಬೇಕು. ಸೊ ಇದೇ ಥರ ಫುಲ್ಲು ರೋಡು. ನೀವೇನಾದ್ರೂ ಆಫ್ ರೋಡಿಂಗ್ ಕಾರು, ಬೈಕ್ ಏನಾದ್ರು ತೊಗೊಂಬಂದ್ರೆ ಆರಾಮಾಗಿ ಹೋಗ್ಬೋದು. ಫುಲ್ಲು ಆಫ್ ರೋಡಿಂಗ್ಸು ಅದರೆಲ್ಲ ಆರಾಮಾಗಿ ಹೋಗ್ಬೋದು. ನೋಡಿ ಹಿಂಗೆ ಇದೆ. ಅಯ್ಯಪ್ಪ, ಏನೋ ಇದು ಫುಲ್ಲು ಕೊಚ್ಚೆ ಮಳೆ ಬಂದ್ಬಿಟ್ಟೈತಲ್ಲ. ಸೊ ಅದಕ್ಕೆ ಹಿಂಗೆ. ಏನು ಮಳೆ ಬಂದಿಲ್ಲ ಅಂದ್ರೆ ಸೊ ಆರಾಮಾಗೆ ನಿಮ್ಮ ಕಾರ್ ತೊಗೊಂಡೇ ಹೋಗ್ಬೋದು. ಬಟ್ ಇಲ್ಲಿ ಮಳೆ ಬಂದ್ಬಿಟ್ಟು ಫುಲ್ಲು ಎಲ್ಲ ಕೆಸರಾಗ್ಬಿಟ್ಟಿದೆ. ಸೊ ಸುಮ್ಮನೆ ಯಾಕೆ ಆಮೇಲೆ ಕಾರ್ಗಿರೆಲ್ಲ ಊದ್ಕೊಂಡೆ ಸುಮ್ಮನೆ ಪಜಿತಿ ತಿರ್ಗಾ ಅದು ಅಂದ್ಬಿಟ್ಟು ಸೊ ನಾವು ಬಾಯ್ಸ್ ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಮಳೆ ಬೇರೆ ಬರ್ತಾನೆ ಐತೆ. ಸೊ ರೈನ್ ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. 2 ಕಿಲೋಮೀಟ್ರ್ ನಡಿಬೇಕಲ್ಲ. ಸೊ ಬಾಯ್ಸ್ಗೆ ಬೂಸ್ಟ್ ಬೇಕು. ಸೊ ಸಾಂಗ್ ನೋಡಿ ಎಂಥದ್ದಾಕಿದ್ದಾರೆ. ಮಳೆ ಎಲ್ಲ ಹೆವಿ ಹೊಡಿತೈತೆ. ಡೈರೆಕ್ಟ್ ಕ್ಯಾಮ್ರಾಗ ಬೀಳ್ತೈತೆ. ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಮಳೆ ಬಂದ್ಬಿಟ್ರೆ ಇದು ಒಂದು ಗೋಳು. ನನ್ನ ಮಕ್ಕಳು ಫುಲ್ಲು ಬ್ಲಾಸ್ಟ್ ಮಾಡ್ತಾವ್ರೆ ಇಲ್ಲಿ. ಸಾಂಗ್ ನೋಡಿ ಎಂಥದ್ದಾಕಿದ್ದಾರೆ. ಮುಂದ್ಗಡೆ ಹೋಗೋರೆಲ್ಲ ಸುಮ್ಮನೆ ನಗ ಆಡ್ಕೊಂಡು ಹೋಗ್ತಾ ಇದ್ದಾರೆ ಸಾಂಗ್ ನೋಡಿ. ಇಲ್ಲಂಗೆ ಬಂದರೆ ಸೊ ಇದೆ ಕೋಟೆ ಬೆಟ್ಟಕ್ಕೆ ಎಂಟ್ರೆನ್ಸು. ಸೊ ನೀವೆಲ್ಲ ಕಾರಲ್ಲಿ ಬಂದರೆ ಡೈರೆಕ್ಟ್ ಕಾರೇ ಹೋಗುತ್ತೆ. ನಮ್ಮ ಕಾರು ಸ್ವಲ್ಪ ಅಲ್ಲಿ ಸ್ಪಿನ್ ಆಗುತ್ತೆ ಅಂತ ತರಲಿಲ್ಲ. ಏನಿಲ್ಲ, ಇದೊಂದು ಹಿಂದೆಗಡೆ ಆರ್ಚ್ ಕಾಣಿಸ್ತಿದೆ ಗೊತ್ತಾ, ಇದೊಂದು ಗ್ಯಾಪ್ನ ಇಟ್ಕೊಂಬಿಡಿ. ಆಮೇಲೆ ನೀವು ಆ ರೋಡಲ್ಲಿ ಹೋಗ್ಬಿಟ್ಟಿರ, ಆ ರೋಡಲ್ಲಿ ಹೋದರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಇಲ್ಲಿ ಎಲ್ಲ ಜೋಶಲ್ಲಿದ್ದಾರೆ ಫುಲ್ಲು. ಹಂಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ದೊಡ್ಡದಾಗೇನೋ ಆರ್ಚ್ ಏನೋ ಕಟ್ತಾ ಇದ್ದಾರೆ. ಸೊ ಇನ್ನೂ ಫಿನಿಶ್ ಆಗಿಲ್ಲ. ಕೋಟೆ ಬೆಟ್ಟ ಬೊಟ್ಲಪ್ಪ ಶ್ರೀ ಈಶ್ವರ ದೇವಾಲಯ.
ಸೊ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಬರ್ಬೋದು. ಸೊ ಇನ್ನೇನು ನಡ್ಕೊಂಡ್ಬಂದ್ವಿ, ನಾನು ಸ್ವಲ್ಪ ದೂರನೇ ಬನ್ನಿ. ಬಟ್ ನೀವೆಲ್ಲ ಕಾರ್ ತೊಗೊಂಬಂದರೆ ಸ್ವಲ್ಪ ಚೆನ್ನಾಗಿರೋದು, ಇಂಜಿನೆಲ್ಲ ಸ್ವಲ್ಪ ಕೆಪಾಸಿಟಿ ಚೆನ್ನಾಗಿರೋದನ್ನು ಕಾರ್ ತೊಗೊಂಬಂದರೆ ಇಲ್ಲಿ ನಡ್ಕೊಂಬರೋ ಪರಿಸ್ಥಿತಿ ಇಲ್ಲ, ಡೈರೆಕ್ಟ್ ನಿಮ್ಗೆ ಅಲ್ಲಿ ಗಂಟನೇ ಬರುತ್ತೆ. ನಿಮಗೆ ಈ ದಾರಿ ನಡ್ಕೊಂಬಂದ್ರೆ ಸೊ ಇದು ಬಂದ್ಬಿಟ್ಟು ಸ್ಟ್ರೈಟು ಅಲ್ಲಿ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಫುಲ್ಲು ವ್ಯೂ. ಅಲ್ಲೊಂದು ಯಾವುದೋ ಫಾಲ್ಸ್ ಇದೆ, ಅಲ್ಲಿ ಗಂಟೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಅಲ್ಲೇ ಟುಸ್ ಆಗ್ಬಿಟ್ರು. ಸೊ ನಾನು ಹೇಳೋದೇನೆಂದರೆ, ನೀವು ಬೇರೆ ಕಡೆ ಎಲ್ಲಾರ ಹೋಗ್ತಾ ಇದ್ದೀರಾ ಅಂದರೆ ಸೊ ನೀವು ಆ ಸಿಚುವೇಶನ್ ನನಗೆ ಉತ್ಕೊಳ್ಳೋದು ಕಲ್ತ್ಕೋಬೇಕು, ಇಲ್ಲಾಂದರೆ ನೀವು ಮಿಸ್ ಮಾಡ್ಕೊತೀರಾ. ಯಾರಿಗೊತ್ತು, ಮೇಲ್ಗಡೆ ನೀವು ಇಷ್ಟಪಡೋ ಅಂಥದ್ದು, ಇಷ್ಟಪಡೋ ವೆದರು ಸೊ ಬಂದರೂ ಬರ್ಬೋದು, ಯಾರಿಗೆ ಗೊತ್ತೇಳಿ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನು ಅಂದರೆ, ಸೊ ನೀವು ಯಾವುದಾದ್ರು ಒಂದು ಪ್ಲೇಸ್ಗೆ ಹೋಗಿ ಏನಾರು ಒಂದು ವಿಸಿಟ್ ಮಾಡಿದಾಗ ಸೊ ಆ ಸಿಚುವೇಶನ್ ತಕ್ಕನಾಗೆ ಹೊಂದ್ಕೊಳ್ಳೋದು ಕಲ್ತ್ಕೊಳ್ಳಿ. ನಾನು ನಿಮ್ಗೆ ಆವಾಗಲೇ ಹೇಳಲಿವಾ, ನಾವು ಬರೋ ದಾರಿ ಮಾತ್ರ ಬ್ಯೂಟಿಫುಲ್ ಆಗಿದೆ, ಕೋಟೆ ಬೆಟ್ಟಕ್ಕೆ ಹೋಗೋ ದಾರಿ ಅಂತ. ಅಲ್ಲೆಲ್ಲ ಮೌಂಟೇನ್ಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಲಿಟ್ರಲಿ ಗೈಸ್, ಬರೋ ರೂಟ್ ಮಾತ್ರ ಇಲ್ಲಿಗೆ ಕೋಟೆ ಬೆಟ್ಟಕ್ಕೆ ಸ್ವಲ್ಪ ಮೇಲ್ಗಡೆ ಹೋಗೋ ರೂಟ್ ಮಾತ್ರ ಚಿಂದಿ ಇದೆ ಮಾತ್ರ. ಕಳೆದೋಗ್ಬಿಡ್ತೀರ ಬಂದರೆ ನೀವೆಲ್ಲ ಬೆಟ್ಟಗಳೆಲ್ಲ ನೋಡ್ಕೊಂಡು. ಅಯ್ಯೋ ಬನ್ನಿ, ಇನ್ನು ಮುಂದೆ ಏನೇನಿದೆ ನೋಡೋಣ. ಆಲ್ಮೋಸ್ಟ್ ಹತ್ರ ಬಂದ್ವಿ. ಇದೊಂದು ಗುಡ್ಡ ದಾಟಿದ್ರೇನೆ ಸೊ ಬೆಟ್ಟ ಇದೆ. ಸೊ ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಸಾಕಾಗ್ಬಿಟ್ಟಿದೆ, ಸೊ ನೋಡಲೇಬೇಕು ಅಂತ ಬಂದಿರೋದು ನಾನು ಇದನ್ನು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂಥರ ವೈಬು ಅದು ಇದು ಎಲ್ಲ ತೋರಿಸ್ತಿದ್ರು. ಬಟ್ ಏನು ಅಂದರೆ ಇದು ಮಂಗಳವಾರದ್ದು ಮಾತ್ರ ಓಪನ್ ಆಗುತ್ತಂತೆ. ಸೊ ಇವತ್ತು ಮಂಗಳವಾರ ಅಲ್ಲ, ಇವತ್ತು ಓಪನ್ ಇರಲ್ಲ. ಬಟ್ ಜಸ್ಟ್ ಹೋಗಿ ನಾನು ನೋಡ್ಕೊಂಬರ್ತೀನಿ. ನೋಡಿ ವೆದರ್, ಮುಂದ್ಗಡೆ ವ್ಯೂ ನೋಡಿ, ಅಮ್ಮ ಏನ್ರಿ ಇದೆಲ್ಲ. ಬೆಂಗಳೂರಲ್ಲಿ ಸಿಗುತ್ತಾ ಈ ಥರ. ಬೆಂಗಳೂರಲ್ಲಿ ಎಲ್ಲಂದ್ರಲ್ಲೇ ಕಸ, ಆ ಪೊಲ್ಯೂಷನ್ನು, ಆ ಟ್ರಾಫಿಕ್ಕು, ಅಯ್ಯೋ ಆ ಸೌಂಡ್ಗೇನೆ ಅರ್ಥ ನಾನು ಮೆಂಟ್ಲಾಗ್ಬಿಡ್ತೀನಿ ಬೆಂಗಳೂರಿಗೆ ಬಿಟ್ರೆ. ಇಲ್ಲಿ ಬಂದರೆ ಪೀಸು, ನಾನು ಫ್ರೆಂಡು ಜೊತೆ ಕ್ಯಾಮ್ರಾ. ಈ ಥರ ಬರಬೇಕು, ಓಡಾಡಬೇಕು. ನಾನಂತೂ ಇರೋದು ಹಿಂಗೆ, ನೀವೇ ಗೊತ್ತಿಲ್ಲ. ವಾರೆ ವಾ ನೋಡಿ ಎಷ್ಟು ಸಖತ್ತಾಗಿದೆ ಮಾತ್ರ. ಫಾಗ್ ಎಲ್ಲ ಹಂಗೆ ಮೂವ್ ಆಗ್ತೈತೆ. ಅಷ್ಟು ದೂರ ನಡ್ಕೊಂಡು ಬಂದಿದ್ಕೂ ಸಾರ್ಥಕ. ಫುಲ್ಲು ಚಿಲ್ಡಾಗಿದೆ, ಎಲ್ಲ ನೋಡಿದ್ಮೇಲೆ ನಾನು ತೇಲ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಕೋಟೆ ಬೆಟ್ಟ ಅಲ್ಲಿದೆ, ಮಂಜಲ್ಲಿ ಫುಲ್ಲು ಮುಚ್ಚೋಗ್ಬಿಟ್ಟಿದೆ. ಸಾಕಾಗಿದೆ. ಬನ್ನಿ ಮುಂದೆ ಹೋಗೋಣ. ಫುಲ್ಲು ಕ್ಯೂರಿಯಾಸಿಟಿ ಹೆಚ್ಚಾಗ್ತಾಯಿದೆ ನನಗೆ, ಹೋಗ್ಬೇಕು ಅಂತ. ನೋಡ್ರಿ ಏನು ಮಸ್ತಿದೆ. ಕಳ್ದೋಗ್ಬಿಡೋದೆ ರೋಡ್ ಮಾತ್ರ. ಅದೇ ಕೋಟೆ ಬೆಟ್ಟ. ಸೊ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಬಟ್ ಫಾಗ್ ಬರ್ತಾನೆ ಇದೆ, ನಿಮಗೆ ಕ್ಲಿಯರಾಗಿ ಕಾಣಲ್ಲ. ಸೊ ನಾನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಸೊ ಹೆಂಗೆ ಏನು ಅಂತ. ಸೊ ಇಲ್ಲಿ ನನಗೆ ಕಾಣ್ತಾ ಇದೆ, ಬಟ್ ಕ್ಯಾಮ್ರಾ ಕ್ಲಿಯರಾಗಿ ಕಾಣಲ್ಲ. ಸೊ ಯಾಕೆಂದರೆ ಫಾಗ್ ಬಂದು ಮೋಡನ್ನು ಕವರ್ ಮಾಡ್ತಾಯಿದೆ. ನಾನು ಸ್ವಲ್ಪ ದೂರ ಬಂದೇ ಬಿಟ್ಟೆ. ಬನ್ನಿ ಹೋಗೋಣ. ಇಲ್ಲೆಲ್ಲ ಟಿ ಎಲ್ಲ ತರ್ಬೋದು ಆರಾಮಾಗಿ. ಬಟ್ ನೈಟ್ ಹೊತ್ತೆಲ್ಲ ಒಬ್ಬರೇ ಬರೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ಇದು ಕಾಡಿದ್ದಂಗಿದೆ, ಭಯ ಆಗ್ಬಿಡುತ್ತೆ ಎಲ್ಲರಿಗೂ. ಸೊ ನೀವು ಬೆಳಗ್ಗೆ ಹೊತ್ತಲ್ಲಿ ಆರಾಮಾಗಿ ಬರ್ಬೋದು, ಅದರಲ್ಲೇನಿಲ್ಲ. ಫೈನಲಿ ಬಂದ್ವಿ. ಸೊ ಇದೇ ಕೋಟೆ ಬೆಟ್ಟ. ಸೊ ಕಾಣಿಸ್ತಿದೆ ಅನ್ಕೋತೀನಿ ಕೋಟೆ ಬೆಟ್ಟ ನಿಮಗೆ. ಅಲ್ಲೆಲ್ಲ ಯಾರೋ ಹತ್ತಿದ್ದಾರೆ, ಇಲ್ಲೇ ಇರೋದು.
ಹೋಗ್ಬಿಡೋಣ ಸ್ವಲ್ಪ ದೂರ. ವಿಂಡ್ ಮಾತ್ರ ಹೆವಿ ಇದೆ, ಸೊ ವಾಯ್ಸು ಸ್ವಲ್ಪ ಲೋವಾಗಿ ಕೇಳಿಸ್ಬೋದು. ಫುಲ್ಲು ಬೆಟ್ಟ ತುದಿಗೆ ಬಂದಿದ್ದೀನಲ್ಲ, ಸೊ ಕೇಳಿಸ್ತೈತೆ. ಅಲ್ಟಿಮೇಟ್ ಆಗಿದೆ ಮಾತ್ರ ಬೆಟ್ಟ ಮಾತ್ರ. ರೋಡೆಲ್ಲ ಫುಲ್ಲು ಕೂತಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಬೈಕು ಕಾರು ಬರೋದು ಡೌಟೇ. ಸೊ ಇಲ್ಲೆಲ್ಲ ಬರೋದೇ ಇಲ್ಲ ಬೈಕು ಕಾರೆಲ್ಲ. ಸೊ ನೀವು ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟೆ ಬರಬೇಕಾಗುತ್ತೆ. ಯಾವಾರ ಅಡ್ವೆಂಚರ್ ಬೈಕ್ ಇದ್ರೆ ಓಕೆ. ಫೈನಲಿ ಕೋಟೆ ಬೆಟ್ಟ ಬಂದಿದ್ದೀವಿ. ದೇವಸ್ಥಾನ ಆಗಿರೋದ್ರಿಂದ ಚಪ್ಪಲಿನಿಲ್ಲೇ ಬಿಟ್ಟು ಹೋಗಬೇಕು. ಸೊ ತುಂಬ ದೂರ ಏನಿಲ್ಲ, ಸ್ವಲ್ಪ ಅಷ್ಟೇ, ಒಂದೆರಡು ಮೆಟ್ಲ ಹತ್ರ ಸಿಕ್ಬಿಡುತ್ತೆ. ಸೊ ಮುಂದ್ಗಡೆ ನೋಡಿ ವ್ಯೂ ಮಾತ್ರ, ಬೆಟ್ಟ ಮಾತ್ರ ಸೈಕಾಗಿದೆ ಮಾತ್ರ. ನಾನು ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಮಾತ್ರ, ಸಾಕಷ್ಟು ಹೇಗಿದ್ರೆ. ಮತ್ತು ಇನ್ನೊಂದೇನು ಅಂದ್ರೆ, ಈ ಕೋಟೆ ಬೆಟ್ಟ ಬಂದ್ಬಿಟ್ಟು ಈ ದೇವಸ್ಥಾನ ಇದೆಯಲ್ಲ ಒಂದು, ಇದು ಬಂದ್ಬಿಟ್ಟು ಸೊ ಮಂಗಳವಾರದದ್ದು ಮಾತ್ರ ಓಪನ್ ಆಗುತ್ತಂತೆ. ಸೊ ಮಂಗಳವಾರದ ಬಿಟ್ಟು ಮಿಕ್ಕಿದ ದಿನ ಯಾವುದೇನೂ ಓಪನ್ ಮಾಡಲ್ಲ. ಮಂಗಳವಾರ ದಿನ ಏನೋ ಅಭಿಷೇಕ ಅದೆಲ್ಲ ಜೋರಾಗಿ ಮಾಡ್ತಾರೆ ಅಂತ ಕೇಳಿದ್ದೀನಿ. ಇವಾಗೆಲ್ಲ ಕ್ಲೋಸ್ ಆಗಿದೆ. ನೋಡಿ, ಬೀಗ ಹಾಕ್ಬಿಟ್ಟಿದ್ದಾರೆ, ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲೇನು ಕಾಣ್ತಾ ಇದೆ, ಇದ್ರೊಳಗಡೆ ಶಿವನದು ಲಿಂಗ ಇರೋದು. ಇದ್ರೊಳಗಡೆ ಹೋಗಬೇಕು, ಶಿವನ ಲಿಂಗ ಇದೆ, ಓಕೆನಾ. ಸೊ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಟಾಪ್ಗೆ ಹೋಗ್ಬೋದು. ಸೊ ನೋಡ್ತಿರ್ಬೋದು ಅಲ್ಲೆಲ್ಲ ಜನ ಕೂತಿದ್ದಾರೆ. ಸೊ ಅಲ್ಲಿ ಟಾಪಿಗೆ ಹೋಗ್ಬೋದು. ಬನ್ನಿ 5 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡೋಣ. ಇಷ್ಟೂರೆಲ್ಲ ಬಂದಿದ್ದೀವಿ ಅಂತ ಟಾಪ್ಗೆ ಹೋಗೋಕ್ಕಾಗಲ್ವಾ? ಸೊ ಏನಿಲ್ಲ, ಜಸ್ಟು ಇಲ್ಲಿಂದ ಹಿಂಗೆ ಟರ್ನ್ ಆದರೆ ಸೊ ಇದೇ ರೋಡೇ ಹೋಗುತ್ತೆ ಟಾಪ್ಗೆ. ಸ್ವಲ್ಪ ಎಲ್ಲ ಕಲ್ಲು ಗಿಲ್ಲು ಎಲ್ಲ ಇದ್ದಾವೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಹುಷಾರು. ನಿಮ್ಮ ಸೇಫ್ಟಿಲಿ ನೀವು ಇರಲೇಬೇಕು, ಸ್ವಲ್ಪ ಯಾವುದಕ್ಕೆ ಆಗಿರಲಿ. ಸೊ ಚಪ್ಪಲಿ ಬೇರೆ ಹಾಕಿರಲ್ವಾ, ಚಪ್ಪಲಿ ನೀವು ಕೆಳಗಡೆ ಬಿಟ್ಟು ಬಂದಿರ್ತೀರ. ಸೊ ಟಾಪಿಗೆ ಬಂದ್ಬಿಟ್ಟು ಇಲ್ಲಿಂದ ಹತ್ತಬೇಕು. ಸೊ ಹುಷಾರಾಗತ್ತಿ, ಯಾಕೆಂದರೆ ನಿಮ್ಮ ಕಾಲೆಲ್ಲ ಸ್ವಲ್ಪ ಒದ್ದೆ ಆಗಿರುತ್ತೆ, ತೇವಲ್ವಾ ಇಲ್ಲಿ. ಸ್ವಲ್ಪ ಸಾಹಸ ಮಾಡತ್ಬೇಕು ನೀವು, ನಿಮ್ಮ ರಿಸ್ಕು. ಸ್ವಲ್ಪ ಬಿದ್ರೂ ಇಲ್ಲಿ ಯಾವುದೇನೇ ಥರ ಟ್ರೀಟ್ಮೆಂಟು ಅದು ಇದು ಜಂಗಲ್ ಅಲ್ವಾ, ಯಾವುದೇ ಥರ ಟ್ರೀಟ್ಮೆಂಟ್ ಯಾವುದೂ ಸಿಗಲ್ಲ ನಿಮಗೆ. ಈ ಥರ ರಾಕ್ಸ್ನ ಹತ್ಕೊಂಡು ಹೋಗಬೇಕು. ಫುಲ್ಲು ಟಾಪ್ಗೆ ಹೋಗೋಕ್ಕಾಗಲ್ಲ, ಇಲ್ಲೇನೇ ಇದೆ. ಶಿವಯ, ಹುಷಾರಾಗಿ ಹತ್ಬೇಕು ನೀವೆಲ್ಲ ಇಲ್ಲಿ. ಬಟ್ ಇನ್ನೊಂದು ಏನು ಅಂದರೆ, ನನಗೆ ಯಾವುದೇ ಥರ ಜಿಗಣೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ನೋಡಿ ಕಲ್ಲಂಗಿದೆ. ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲೊಂದು ಪಾಯಿಂಟ್ ಇದೆ, ಸೊ ಇಲ್ಲಷ್ಟೇ ಅನಿಸುತ್ತೆ. ಇದು ಎಲ್ಲೂ ಹೋಗಲ್ಲ ಇದು. ಈ ಥರ ಎಲ್ಲ ಬೆಟ್ಟಿರುತ್ತೆ, ನೋಡ್ಕೊಂಬರ್ಬೇಕು ನೀವು. ಸ್ವಲ್ಪ ಜಾರಿದ್ರೆ ಮುಗೀತು ಕತೆ, ಇಲ್ಲಿಂದ ಅನಿಸ್ಬಿಡೋದೆ. ಓಕೆ, ನೋಡೋಣ. ಫೈನಲಿ ವಿಂಡ್ ಮಾತ್ರ ಹೆವಿ ಇದೆ ಇಲ್ಲಿ. ಓಕೆ, ಫೈನಲಿ ಪೀಕಿಗೆ ಬಂದಿದ್ದೀನಿ. ಸೊ ನಿಮಗೆ ಸೌಂಡು ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ. ಸೊ ತುಂಬ ವಿಂಡೋದು ಸೌಂಡ್ ಇದೆ, ಅದಕ್ಕೋಸ್ಕರ ವಾಯ್ಸು ಕರೆಕ್ಟಾಗಿ ಕೇಳಿಸಲ್ಲ. ಸೊ ಫೈನಲಿ ಪೀಕಿಗೆ ಬಂದಿದ್ದೀನಿ. ವ್ಯೂ ತೋರಿಸ್ತೀನಿ ನೋಡಿ, ಹಂಗೆ ಅಲ್ಟಿಮೇಟ್ ಇದೆ. ಕೋಟೆ ಬೆಟ್ಟ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ.
ಈ ಥರ ಬಂದರೆ ನೀವೆಲ್ಲ ಇವ್ರ ಥರ ಎಲ್ಲ ಎಂಜಾಯ್ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೂ ಅಡ್ವೆಂಚರಾಗಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಫ್ರಮ್ ಕೋಟೆ ಬೆಟ್ಟ ಅಂತ ಹೇಳ್ತಾ ಈ ಪರ್ಮಿಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾನು ಇದೇ ಥರ ಕಂಟೆಂಟ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಲವ್ ಯು, ಬಾಯ್ ಟಾಟಾ.